ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ಪಿನ್ನನ್ನು ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ. ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ. ಗೈಸ್, ಶಾರ್ಟ್ ವೀಡಿಯೋಯಿಂದ ಮಾನಿಟೈಸೇಷನ್ ಮಾಡ್ಕೊಳ್ಳೋದು ಸುಲಭನಾ? ಶಾರ್ಟ್ ವೀಡಿಯೋಯಿಂದ ಹೇಗೆ ಮಾನಿಟೈಸೇಷನ್ ಮಾಡ್ಕೊಳ್ಳೋದು? ಜಸ್ಟ್ 3 ಮಂತ್ಸಲ್ಲಿ 10 ವ್ಯೂಸ್ನ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು? ಶಾರ್ಟ್ ವೀಡಿಯೋಯಿಂದ ಎಷ್ಟು ಈಸಿಯಾಗಿ ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು ಎಲ್ಲದನ್ನು ಕಂಪ್ಲೀಟಾಗಿ ಇನ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಕೊನೆ ತನಕ ನೋಡಿ. ಗೈಸ್, ತುಂಬ ಜನಕ್ಕೆ ಲಾಂಗ್ ವೀಡಿಯೋ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಅವರು ಆಫೀಸ್ಗೆ ಹೋಗ್ತಾ ಇರ್ತಾರೆ, ಅಥವಾ ವರ್ಕಿಂಗ್ ವುಮೆನ್ ಆಗಿರ್ತಾರೆ, ಅಥವಾ ಮಕ್ಕಳು ನೋಡ್ಕೊತಾ ಇರ್ತಾರೆ. ಸೊ ಅವರಿಗೆ ಲಾಂಗ್ ವೀಡಿಯೋ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಬಟ್ ಅವ್ರು ಯೂಟ್ಯೂಬಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆವಾಗ ನೀವು ಶಾರ್ಟ್ ವೀಡಿಯೋ ಮೂಲಕನೇ ನೀವು ಯೂಟ್ಯೂಬ್ನಲ್ಲಿ ಅಚೀವ್ ಮಾಡ್ಕೋಬೋದು. ಗೈಸ್, 90% ಆಫ್ ಪೀಪಲು ಶಾರ್ಟ್ ವೀಡಿಯೋಯಿಂದನೇ ಮಾನಿಟೈಸೇಷನ್ ಮಾಡ್ಕೊಂಡಿರೋದು. ಜಸ್ಟ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ ಅಲ್ಲ, 10M ವ್ಯೂಸ್ನ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ನ ಮಾಡ್ಕೊಂಡಿದ್ದಾರೆ. ನಾನು ಕೂಡ 10M ವ್ಯೂಸ್ನ ಕಂಪ್ಲೀಟ್ ಮಾಡಿನೇ ಮಾನಿಟೈಸೇಷನ್ನ ಮಾಡ್ಕೊಂಡಿರೋಂಥದ್ದು. ಶಾರ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಗ್ರೋತ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಗೈಸ್. ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಆಡಿಯನ್ಸ್ ಅಟೆನ್ಷನ್ ಪಡ್ಕೊಳ್ಳೋಕ್ಕಾಗಿರ್ಬೋದು, ಆ್ಯಂಡ್ ಮಾನಿಟೈಸೇಷನ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಆ್ಯಂಡ್ ವಿಡಿಯೋ ಎಂಗೇಜಿಂಗ್ ಆಗಿಡೋಕ್ಕಾಗಿರ್ಬೋದು. ಪ್ರತಿಯೊಂದಕ್ಕೂ ಶಾರ್ಟ್ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಶಾರ್ಟ್ ವಿಡಿಯೋಯಿಂದ ಬರುವಂಥ ವಾಚ್ ಅವರ್ಸು ಕೌಂಟ್ ಆಗಲ್ಲ, ಹೌದು ಒಪ್ಕೋತೀನಿ. ಬಟ್ ಅದರಿಂದ ಬೇರೆ ಬೇರೆ ಬೆನಿಫಿಟ್ಸ್ಗಳಿದೆ. ಸೊ ಅದರಿಂದನೇ ನಮ್ಮ ಚಾನಲ್ ಗ್ರೋ ಆಗೋದು. ಓಕೆನಾ? ನೀವು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಿ 100 ಜನಕ್ಕೆ ರೆಕಗ್ನೈಸ್ ಆದರೆ ಅಂದರೆ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡೋದ್ರ ಮೂಲಕ 1000 ಜನಕ್ಕೆ ರೆಕಗ್ನೈಸ್ ಆಗ್ತೀರಾ. ಓಕೆನಾ? ಅದೇ ನೀವು ಲಾಂಗ್ ವೀಡಿಯೋ ಪೋಸ್ಟ್ ಮಾಡಿ 10 ಜನನ ಸಬ್ಸ್ಕ್ರೈಬರ್ ಮಾಡಿದ್ರೆ, ಅದೇ ನೀವು 1 ಮಿನಿಟ್ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ 100 ಜನ ಸಬ್ಸ್ಕ್ರೈಬರ್ ಆಗ್ತಾರೆ. ಹಾಗಾದರೆ ಶಾರ್ಟ್ ವೀಡಿಯೋನ ಹೇಗೆ ಅಪ್ಲೋಡ್ ಮಾಡಬೇಕು? ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಪರ್ಫೆಕ್ಟ್ ಟೈಮಿಂಗ್ಸ್ ಏನು? ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಫಾಲೋ ಮಾಡಬೇಕಾಗಿರೋ ಸಿಂಪಲ್ ಸ್ಟೆಪ್ಸ್ಗಳು ಯಾವುದು? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಅನ್ಲಿಸ್ಟಲ್ಲಿ ಇಡಬೇಕಾ ಆ್ಯಂಡ್ ಪಬ್ಲಿಕಲ್ಲಿ ಇಡಬೇಕಾ? ಇದು ತುಂಬ ಇಂಪಾರ್ಟೆಂಟ್ ಗಾಯ್ಸ್. ಇದಿಷ್ಟು ನಾನು ಫಾಲೋ ಮಾಡೋದು ಅಂದರೆ ಖಂಡಿತ ಗಾಯ್ಸ್, ನಾನು ನಿಜ ಹೇಳ್ತೀನಿ, ಖಂಡಿತ ನಿಮ್ಮ ಶಾರ್ಟ್ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ. ನೀವು ನೋಡ್ಬೋದು, ನನ್ನ ಎಲ್ಲ ಶಾರ್ಟ್ ವೀಡಿಯೋಗಳಿಗೂ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದೆ. 5 ಮಿಲಿಯನ್, 7 ಮಿಲಿಯನ್, 1 ಮಿಲಿಯನ್, 7 ಮಿಲಿಯನ್, 2 ಮಿಲಿಯನ್, ಈ ರೀತಿಯೇ ನನ್ನ ಶಾರ್ಟ್ ವೀಡಿಯೋಗಳಿಗೆ ವ್ಯೂಸ್ ಬಂದಿರೋ ಅಂಥದ್ದು. ಸೊ ನೀವು ಕೂಡ ನಾನು ಫಾಲೋ ಮಾಡೋವಂಥ ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಶಾರ್ಟ್ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ. ಸೊ ಏನಪ್ಪ ಸಿಂಪಲ್ ಸ್ಟೆಪ್ಸ್ ಅಂತ ನಾನು ವಿತ್ ಪ್ರೂಫ್ ಮುಖಾಂತರ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ನಾನು ಹೇಳೋ ರೀತಿಯೇ ನೀವು ಫಾಲೋ ಮಾಡಿಕೊಂಡು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ. 1 ದಿನ ಅಲ್ಲ, 2 ದಿನ ಅಲ್ಲ, ನೀವು ಕಂಟಿನ್ಯೂಸ್ ಆಗಿ ನೀವು ಎಷ್ಟು ದಿನ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀರೋ ಅಷ್ಟು ದಿನ ನಾನು ಹೇಳೋ ಸ್ಟೆಪ್ಸ್ನೇ ಫಾಲೋ ಮಾಡ್ತಾ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಿ. ಆವಾಗ ಮಾತ್ರ ನೀವು ಸಕ್ಸಸ್ ಆಗ್ಬೋದು. ಜಸ್ಟ್ 1 ದಿನ 2 ದಿನ ಟ್ರೈ ಮಾಡಿಬಿಟ್ಟು ಸಕ್ಸಸ್ ಸಿಗ್ತಿಲ್ಲ ಅಂತ ಡ್ರಾಪ್ ಮಾಡೋದಲ್ಲ. ರೆಗ್ಯುಲರಾಗಿ ಟ್ರೈ ಮಾಡಿ, ಟ್ರೈ ಮಾಡ್ತಾ ಇದ್ರೆ ಮಾತ್ರ ಸಕ್ಸಸ್ ಅನ್ನೋದು ಸಿಗೋದು. ಸ್ಟಾರ್ಟಿಂಗಲ್ಲಿ ಫೇಲ್ಯೂರ್ ಅನ್ನೋದು ಆಗುತ್ತೆ, ಬಟ್ ಹೋಗ್ತಾ ಸಕ್ಸಸ್ ಅನ್ನೋದು ಖಂಡಿತ ಸಿಗುತ್ತೆ. ಸೊ ಹಾಗಾದರೆ ಹೇಗೆ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡೋದು ಅಂತ 1 ಬೈ 1 ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟು ನಾನು ಹೇಗೆ ಶಾರ್ಟ್ ವೀಡಿಯೋ ಮೂಲಕ ಮಾನಿಟೈಸೇಷನ್ ಮಾಡಿಕೊಂಡೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ನಾನು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ಬರೀ 200, 500, 1000 ವ್ಯೂಸೇ ಬರ್ತಾ ಇದ್ದಿದ್ದು. ನನಗೇನು ಸ್ಟಾರ್ಟಿಂಗಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಾ ಇರಲಿಲ್ಲ. ನಾನೇನು ಫೇಮಸ್ ಯೂಟ್ಯೂಬರ್ ಅಲ್ಲ, ಫೇಮಸ್ ಇನ್ಫ್ಲುಯೆನ್ಸರ್ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ನನಗೆ ಫಾಲೋವರ್ಸ್ ಕೂಡ ಇಲ್ಲ. ಸೊ ನಾನು ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬಲ್ಲಿ 0 ಸಬ್ಸ್ಕ್ರೈಬರ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿ ವ್ಯೂಸ್ ಬಂದಿಲ್ಲ. ನಾನು ಕೂಡ ಯೂಟ್ಯೂಬಲ್ಲಿ ವ್ಯೂಸ್ ಪಡ್ಕೊಳ್ಳೋಕ್ಕೆ ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ. ನಾನು ಡಿಮೋಟಿವೇಶನ್ ಆಗಿ ಡ್ರಾಪ್ ಮಾಡಿ ಯೂಟ್ಯೂಬ್ನ 1-2 ಸಲ ಡ್ರಾಪ್ ಕೂಡ ಮಾಡಿಬಿಟ್ಟಿದ್ದೀನಿ, ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ. ಬಟ್ ಮತ್ತೆ ಕಮ್ ಬ್ಯಾಕ್ ಮಾಡಿ ಮತ್ತೆ ನಾನು ಏನಾದರೂ ಮಾಡಬೇಕು, ಯೂಟ್ಯೂಬಲ್ಲಿ ಅಚೀವ್ ಮಾಡಬೇಕು, ನಾನು ಯೂಟ್ಯೂಬಲ್ಲಿ ಅನ್ನೋದನ್ನ ಮಾಡಲೇಬೇಕು. ಆ ಥರ ನಾನು ಚಾಲೆಂಜಿಂಗಾಗಿ ತೊಗೊಂಡು ಯೂಟ್ಯೂಬ್ನ ರೆಗ್ಯುಲರಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೆ. ದಿನಕ್ಕೊಂದು 5ರಿಂದ 6 ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ನೀವು ನಂಬಲ್ಲ, 5ರಿಂದ 6 ಶಾರ್ಟ್ ವೀಡಿಯೋಗಳನ್ನ ನಾನು ದಿನಕ್ಕೆ ಅಪ್ಲೋಡ್ ಮಾಡ್ತಿದ್ದೆ. ಅದಕ್ಕೆ ಅಂತ ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೊಂಡಿದ್ದೆ. ಆ ಟೈಮಿಂಗ್ಸಲ್ಲಿ ಏನೇ ಆದರೂ ಪರವಾಗಿಲ್ಲ, ಆ ಟೈಮಿಂಗ್ಸಲ್ಲಿ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬಂದೆ. ಆವಾಗ ನನಗೆ ವ್ಯೂಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಯಿತು. ಅದಾದಮೇಲೆ ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡ್ತಾಯಿದ್ದೆ ನಾನು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ. ಆ ಸ್ಟೆಪ್ಸ್ನ ಫಾಲೋ ಮಾಡಾದ್ಮೇಲೆ ನನಗೆ ವ್ಯೂಸ್ ಅನ್ನೋದು ಡಬಲ್, ಟ್ರಿಬಲ್ ಅಲ್ಲ 10 ಪಟ್ಟು ಹೆಚ್ಚಾಯಿತು ಗಾಯ್ಸ್. ನಂಬಲ್ಲ ನೀವು, ನಾನು ಹೇಳೋ ಸ್ಟೆಪ್ಸ್ನ ನಾನು ಫಾಲೋ ಮಾಡಿ ಆದಮೇಲೆ ನನಗೆ ವ್ಯೂಸ್ ಅನ್ನೋದು ಜಾಸ್ತಿ ಆಗಿದ್ದು. ಎಷ್ಟರ ಮಟ್ಟಿಗೆ ಅಂದರೆ ನೀವು ನೋಡ್ಬೋದು, ಇಲ್ಲಿ ಕಾಣ್ತಿದೆ ಅನ್ಸುತ್ತೆ, ನಾನು ಸ್ಕ್ರೀನ್ ರೆಕಾರ್ಡ್ ಬೇಕಾದ್ರೆ ಹಾಕ್ತೀನಿ. 7.5M ವ್ಯೂಸ್ ಒಂದೇ ವೀಡಿಯೋಗೆ ಬಂದಿದೆ ಗೈಸ್. ನಾನು ಯಾವುದೇ ಕ್ಯಾಮ್ರಾ ಯೂಸ್ ಮಾಡಿಲ್ಲ, ಆ್ಯಂಡ್ ಹೊರಗಡೆ ಹೋಗಿನೂ ಕೂಡ ನಾನು ವೀಡಿಯೋ ಮಾಡಿಲ್ಲ. ಬೆಸ್ಟ್ ಪ್ಲೇಸ್ ಆ್ಯಂಡ್ ಬೆಸ್ಟ್ ಮೈಕ್ ಏನೂ ಇಲ್ಲ. ನಾನು ಈ ಮೊಬೈಲಲ್ಲೇ ನಾನು ವೀಡಿಯೋ ಅಪ್ಲೋಡ್ ಮಾಡಿರೋದು. ಆದರೂ ಕೂಡ ನನಗೆ ವ್ಯೂಸ್ ಅನ್ನೋದು 7.5M ಒಂದೇ ವೀಡಿಯೋದಲ್ಲಿ ಬಂದಿದೆ ಅಂದರೆ ನೀವೇ ಅಂದಾಜು ಮಾಡ್ಕೊಳ್ಳಿ ನನ್ನ ವೀಡಿಯೋ ಎಷ್ಟು ರೀಚ್ ಆಗಿದೆ, ಎಷ್ಟು ಜನಕ್ಕೆ ರೀಚ್ ಆಗಿದೆ ಅಂತ ಹೇಳಿ.
ಶಾರ್ಟ್ ವಿಡಿಯೋ ಮಾನಿಟೈಸೇಷನ್ ಮಾಡ್ಕೋಬೇಕಂತಂದರೆ ನಮ್ಗೆ ಜಸ್ಟ್ 10 M ವ್ಯೂಸ್ ಮಾತ್ರ ಬೇಕು. ನನಗೆ ಒಂದೇ ವಿಡಿಯೋದಲ್ಲಿ 7.5 M ವ್ಯೂಸ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಅದಾದಮೇಲೆ ನೋಡ್ಬೋದು ಎಷ್ಟು ವ್ಯೂಸ್ ಬಂದಿದೆ ಅಂತೇಳಿ. ಅದಾದಮೇಲೆ ಇನ್ನು ಕಡಿಮೆ ವ್ಯೂಸ್ ಬಂದಿಲ್ಲ. ಪ್ರತಿಯೊಂದಕ್ಕೂ 1.5 M, 2 M, 5 M, 4 M ಈ ರೀತಿಯೇ ವ್ಯೂಸ್ ಬಂದಿರೋದು ಗಾಯ್ಸ್. ನಾನು ವೀಡಿಯೋ ಅಪ್ಲೋಡ್ ಮಾಡೋ ಸ್ಟಾಪ್ ಮಾಡಿದ್ರು ಕೂಡ ಇವತ್ತಿಗೂ ನನ್ನ ಶಾರ್ಟ್ ವೀಡಿಯೋಗಳಿಗೆ ವ್ಯೂಸ್ ಬರ್ತೈತೆ, ಅದರಿಂದ ಸಬ್ಸ್ಕ್ರೈಬರ್ ಕೂಡ ಹಾಕ್ತಿದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನು ಹೇಳೋ ಈ ಸಿಂಪಲ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ಫಾಲೋ ಮಾಡಿಕೊಂಡು ನೀವು ಕೂಡ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಿ. ಖಂಡಿತ ನಿಮ್ಮ ಶಾರ್ಟ್ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ. ಸೊ ಹಾಗಾದರೆ ಹೇಗೆ ಅಪ್ಲೋಡ್ ಮಾಡಬೇಕು, ಏನೇನು ಅಪ್ಲೋಡ್ ಮಾಡಬೇಕು ಗೈಸ್, ಫಸ್ಟು ನೀವು ತಿಳ್ಕೊಳ್ಳಿ. ಯಾವ ಕಂಟೆಂಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಮಾತ್ರ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ. ನಾನು ಇದನ್ನೇ ಫಾಲೋ ಮಾಡಿದ್ದು. ತುಂಬ ಜನ ಹೇಳ್ತಾರೆ ಎಲ್ಲ ರೀತಿ ವೀಡಿಯೋಗಳು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ. ಬಟ್ ಯಾವ ವೀಡಿಯೋಸ್ಗಳು ತುಂಬ ಜನ ಇಷ್ಟಪಡ್ತಾರೆ, ತುಂಬ ಜನಕ್ಕೆ ರೀಚ್ ಆಗುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ. ಪ್ಲಸ್ ನಮ್ಮ ಕನ್ನಡದಲ್ಲಿ ತುಂಬ ಓಲ್ಡ್ ಸಾಂಗ್ಸ್ಗಳಿದೆ, ಓಕೆನಾ. ಆ ಸಾಂಗ್ಸ್ಗಳನ್ನ ನಾವು ಯೂಸ್ ಮಾಡಿದ್ರೆ ಸಾಕು, ಖಂಡಿತ ಆಟೋಮೆಟಿಕ್ಕಾಗಿ ವಿಡಿಯೋ ವೈರಲ್ ಆಗಿಬಿಡತ್ತೆ. ನಾವು ಇವಾಗ ಟ್ರೆಂಡಿಂಗಲ್ಲಿರೋಂಥ ಸಾಂಗ್ಸ್ಗಳನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಗೈಸ್. ಓಲ್ಡ್ ಸಾಂಗ್ಸ್ಗಳೇ ನಮಗೆ ಇವಾಗ ಟ್ರೆಂಡಿಂಗಲ್ಲಿ ಬರ್ತಾ ಇದೆ. ಸೊ ಆ ಓಲ್ಡ್ ಸಾಂಗ್ಸ್ಗಳನ್ನ ನೀವು ಯೂಸ್ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತು ಅಂದರೆ 100% ಹೇಳ್ತೀನಿ ಆ ವಿಡಿಯೋ ವೈರಲ್ ಹಾಗೆ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇವಾಗ ಟ್ರೆಂಡಿಂಗಲ್ಲಿದೆ ಅಂತ ಹೇಳಿ ಹೊಸ ಹೊಸ ಸಾಂಗ್ಸ್ ಯೂಸ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಿಂತ ಓಲ್ಡ್ ಸಾಂಗ್ಸ್ನ ಯೂಸ್ ಮಾಡ್ಕೊಳ್ಳಿ. ತುಂಬ ಸಾಂಗ್ಸ್ ಇದೆ ಓಲ್ಡ್. ನಿಮಗೆ ಬೆಸ್ಟ್ ಆಗಿರೋಂಥ ಒಂದು 5 ಸಾಂಗ್ಸ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಆ 5 ಸಾಂಗ್ಸಲ್ಲಿ 1000 ವೀಡಿಯೋನ ಅಪ್ಲೋಡ್ ಮಾಡಿ. ಸಾಂಗ್ಸ್ನ ರಿಪೀಟೆಡ್ ಯೂಸ್ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಆ 5 ಸಾಂಗ್ಸ್ಗೆ 1,000 ಅಲ್ಲ 10,000 ವೀಡಿಯೋ ಕೊಡುವ 10,000 ವೀಡಿಯೋ ಕೂಡ ಅಪ್ಲೋಡ್ ಮಾಡ್ಬೋದು, ಏನೇ ಪ್ರಾಬ್ಲಮ್ ಇಲ್ಲ. 5 ಸಾಂಗ್ಸ್ನ ನಿಮ್ಮ ವೀಡಿಯೋಗೆ ಯೂಸ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀರಾ. ಆ 5 ಸಾಂಗ್ಸಲ್ಲಿ ಯಾವ ಸಾಂಗ್ಸ್ ಯೂಸ್ ಮಾಡಿರೋ ವೀಡಿಯೋ ಜಾಸ್ತಿ ರೀಚ್ ಆಗಿದೆ ಅಂತ ನೀವು ತಿಳ್ಕೊಳ್ಳಿ. ಆ ಸಾಂಗ್ಸ್ನೇ ಆದಷ್ಟು ಯೂಸ್ ಮಾಡಿ. 1 ದಿನ ಅಲ್ಲ 2 ದಿನ ಅಲ್ಲ, ನೀವು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡೋವರೆಗೂ ಅದೇ ಸಾಂಗ್ಸ್ನ ಯೂಸ್ ಮಾಡಿ. ಖಂಡಿತ ಗಾಯ್ಸ್, ಖಂಡಿತ ನಿಮ್ಮ ಶಾರ್ಟ್ ವೀಡಿಯೋ ವೈರಲ್ ಆಗೋದಂತೂ 100ಗೆ 100% ಗ್ಯಾರಂಟಿ. ನಾನು ಯೂಸ್ ಮಾಡಿರೋ ಟ್ರಿಕ್ಸ್ ಕೂಡ ಇದ್ದೇನೆ. ನಾನು ಒಂದು 3 ಸಾಂಗ್ಸ್ ಅಷ್ಟೇ ಗಾಯ್ಸ್ ಯೂಸ್ ಮಾಡ್ತಾ ಇದ್ದಿದ್ದು, ಬೇರೆ ಯಾವ ಸಾಂಗ್ಸು ಯೂಸ್ ಮಾಡ್ತಾಯಿದ್ದಿಲ್ಲ. ಹಳೇದು 3 ಸಾಂಗ್ಸ್ನ ಯೂಸ್ ಮಾಡಿಕೊಂಡು ಪ್ರತಿ ಒಂದು ವೀಡಿಯೋಗೂ, ನಾನು ಶಾರ್ಟ್ ವೀಡಿಯೋ 300 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದು ವೀಡಿಯೋಗೂ ಆ 3 ಸಾಂಗ್ಸ್ನ ಯೂಸ್ ಮಾಡಿದ್ದೀನಿ. ಬೇರೆ ಯಾವ ಸಾಂಗ್ಸ್ನ ನಾನು ಯೂಸ್ ಮಾಡಿಲ್ಲ. ನನಗೆ ಯಾವುದೇ ರೀತಿ ಕಾಪಿರೈಟ್ಸ್ ಬಂದಿಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಯೂಟ್ಯೂಬ್ ಕಡೆಯಿಂದ ಯಾವುದೇ ರೀತಿ ಮೇಲ್ ಕೂಡ ರಿಸೀವ್ ಆಗಿಲ್ಲ. ನನ್ನ ಚಾನಲ್ ಇನ್ನೂ ರನ್ ಆಗ್ತಾಯಿದೆ, ಚೆಕ್ ಮಾಡ್ಕೋಬೋದು. ನಾನು ಯೂಸ್ ಮಾಡಿರೋ ರಿಪೀಟೆಡ್ ಸಾಂಗ್ಸ್ನ ಯೂಸ್ ಮಾಡಿದ್ದೀನಿ ನನ್ನ ಶಾರ್ಟ್ ವೀಡಿಯೋಗಳಲ್ಲಿ, ಓಕೆನಾ. ನೀವು ಸಾಂಗ್ಸ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ ತಕ್ಷಣ ಟ್ರೆಂಡಿಂಗಲ್ಲಿರೋ ಸಾಂಗ್ಸ್ನ ಯೂಸ್ ಮಾಡ್ಕೋಬೇಕು ಅಂತ ಏನಿಲ್ಲ. ಓಲ್ಡ್ ಸಾಂಗ್ಸ್ನೂ ಕೂಡ ಯೂಸ್ ಮಾಡ್ಕೋಬೋದು. ಜನಕ್ಕೆ ಯಾವ ಸಾಂಗ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ. ಆ ರೀತಿಯ ಸಾಂಗ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ನಂಬರ್ 1. ನೆಕ್ಸ್ಟ್ ನಂಬರ್ 2, ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಪರ್ಫೆಕ್ಟ್ ಟೈಮಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಬಟ್ ನಿಮ್ಮ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಯಾವುದು ಪರ್ಫೆಕ್ಟ್ ಟೈಮ್ ಅಂತ ನನಗೆ ಗೊತ್ತಿರೋದಿಲ್ಲ. ನಿಮಗೇನೋ ಗೊತ್ತಿರುತ್ತೆ. ನಿಮಗೆ 100 ಸಬ್ಸ್ಕ್ರೈಬರ್ ಮೇಲೆ ಇತ್ತು ಅಂತಂದರೆ ನೀವು YT ಸ್ಟುಡಿಯೋದಲ್ಲಿ ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಅಥವಾ ನಾನು ಅಪ್ಲೋಡ್ ಮಾಡೋ ಟೈಮಿಂಗ್ಸ್ನ ನೀವು ಸಜೆಸ್ಟ್ ಮಾಡಿ ಅಂತ ಹೇಳಿದ್ರೆ, ನಾನು ಯಾವಾಗ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೆ ಅಂದರೆ, ನಾನು ದಿನಕ್ಕೆ 3 ಇಂದ 4 ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೆ. ಬೆಳಗ್ಗೆ 9 o'clock ಒಂದು ಅಪ್ಲೋಡ್ ಮಾಡ್ತಿದ್ದೆ, ನೆಕ್ಸ್ಟ್ 1:30 ಒಂದು ಅಪ್ಲೋಡ್ ಮಾಡ್ತಿದ್ದೆ, ನೆಕ್ಸ್ಟ್ 3:30 ಒಂದು ಅಪ್ಲೋಡ್ ಮಾಡ್ತಿದ್ದೆ, ನೆಕ್ಸ್ಟ್ ಲಾಸ್ಟು 6 o'clock ಒಂದು ಅಪ್ಲೋಡ್ ಮಾಡ್ತಿದ್ದೆ. ಈ ಟೈಮಿಂಗ್ಸಲ್ಲಿ ಪರ್ಫೆಕ್ಟಾಗಿ ನಾನು ಅಪ್ಲೋಡ್ ಮಾಡ್ತಿದ್ದೆ. ಟೈಮಿಂಗ್ಸ್ನ ನಾನು ವೇರಿಯೇಷನ್ ತೊಗೊತಾ ಇರಲಿಲ್ಲ. ಇವತ್ತು 9 ಗಂಟೆಗೆ ಅಪ್ಲೋಡ್ ಮಾಡಿದ್ರೆ ನಾಳೆ 12 ಗಂಟೆಗೆ ಅಪ್ಲೋಡ್ ಮಾಡೋದು, ನಾಳೆಗೆ 3 ಗಂಟೆಗೆ ಅಪ್ಲೋಡ್ ಮಾಡೋದು, ಆ ರೀತಿ ಯಾವುದೇ ಕಾರಣಕ್ಕೂ ನಾನು ಮಾಡ್ತಿರಲಿಲ್ಲ. ಬಿಕಾಸ್ ನನ್ನ ಆಡಿಯನ್ಸು ಆ ಟೈಮಲ್ಲಿ ಎಂಗೇಜಿಂಗ್ ಆಗಿರ್ತಾರೆ. ಆ ಟೈಮಲ್ಲಿ ನನ್ನ ವೀಡಿಯೋ ಆಡಿಯನ್ಸ್ಗೆ ರೀಚ್ ಆಯಿತು ಅಂತಂದರೆ ಖಂಡಿತ ಅಲ್ಲಿ ವ್ಯೂಸ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಟೈಮಿಂಗ್ಸ್ನ ಫಾಲೋ ಮಾಡ್ತಿದ್ದೆ. ಈಗ ನೀವು ಒಂದು ಟ್ಯಾಬ್ಲೆಟ್ಸ್ ತೊಗೋಬೇಕಂದ್ರೆ ಒಂದು ಟೈಮಿಂಗ್ಸ್ನ ಫಾಲೋ ಮಾಡ್ತಿರಲ್ವಾ, ಅದೇ ರೀತಿ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟೈಮಿಂಗ್ಸ್ನ ಫಾಲೋ ಮಾಡಿಟ್ಕೊಳ್ಳಿ. ಅಕಸ್ಮಾತ್ ಆ ಟೈಮಲ್ಲಿ ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತಂದರೆ ಸಿಂಪಲ್ಲಾಗಿ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಅನ್ಲಿಸ್ಟೆಡಲ್ಲಿ ಇಟ್ಟು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಆ ಟೈಮ್ನ ಸೆಲೆಕ್ಟ್ ಮಾಡಿದ್ರೆ ಸಾಕು, ಆ ಟೈಮಲ್ಲಿ ನಿಮ್ಮ ವೀಡಿಯೋ ಪೋಸ್ಟ್ ಆಗುತ್ತೆ. ಸೊ ಈ ರೀತಿ ಕೂಡ ನೀವು ಮಾಡ್ಬೋದು. ನನಗೆ ಆ ಟೈಮಲ್ಲಿ ಫ್ರೀ ಇರೋದಿಲ್ಲ, ಆ ಟೈಮಲ್ಲಿ ಕೆಲಸ ಇರುತ್ತೆ ಅನ್ನೋದಾದರೆ ಈ ರೀತಿ ಕೂಡ ಮಾಡ್ಬೋದು, ಓಕೆನಾ. ಮೋಸ್ಟ್ ಇಂಪಾರ್ಟೆಂಟ್ ಸಾಂಗ್ ಸೆಲೆಕ್ಷನ್, ಸೆಕೆಂಡ್ ಇಂಪಾರ್ಟೆಂಟ್ ಪರ್ಫೆಕ್ಟ್ ಟೈಮಿಂಗ್ಸಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋದು. ಈ 2 ತಿಳ್ಕೊಂಡ್ರೆ ಖಂಡಿತ ನೀವು ಯೂಟ್ಯೂಬಲ್ಲಿ 50% ಸಕ್ಸಸ್ ಆಗ್ಬೋದು. ನೆಕ್ಸ್ಟ್ ಥರ್ಡ್ ಒನ್ನು ಟೈಟಲ್. ಟೈಟಲು ತುಂಬ ಸಿಂಪಲ್ ಆಗಿರಲಿ, ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ತುಂಬ ಸಿಂಪಲಾಗಿ. ಇವಾಗ ನಾನು ಮ್ಯಾರೇಜ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ, ಮ್ಯಾರೇಜ್ ವೈಬ್ಸ್ ಅಷ್ಟೇ ನಾನು ಟೈಟಲ್ ಹಾಕ್ತಾಯಿದ್ದು. ಎಷ್ಟೊಂದು ಟೈಟಲ್ನ ತುಂಬಿಸೋ ಅವಶ್ಯಕತೆ ಇಲ್ಲ. ನಮ್ಮ ವೀಡಿಯೋದಲ್ಲಿರುವಂಥ ಐ ಪಾಯಿಂಟ್ನ ಟೈಟಲಾಗಿ ಯೂಸ್ ಮಾಡ್ಕೋಬೇಕು, ಓಕೆನಾ. ಆ ಐ ಪಾಯಿಂಟ್ ಟೈಟಲ್ ಇರುತ್ತಲ್ಲ ಅದೇ ನಮಗೆ ಜಾಸ್ತಿ ವ್ಯೂಸ್ನ ತಂದು ಕೊಡೋದು, ಓಕೆನಾ. ನೀವೊಂದು
10 ಟೈಟಲ್ ಹಾಕೋದ್ಕಿಂತ ನಿಮ್ಮ ವೀಡಿಯೋದಲ್ಲಿರೋ ಕ್ವಾಲಿಟಿ ಟೈಟಲ್ನ ಹಾಕಿದ್ರೆ ಸಾಕು, ಅಲ್ಲಿ ವ್ಯೂಸ್ ಅನ್ನೋದು ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, 10 ಪಟ್ಟು ಹೆಚ್ಚಾಗುತ್ತೆ. ಓಕೆನಾ. ನೆಕ್ಸ್ಟ್ ಒನ್ನು ಹ್ಯಾಶ್ಟ್ಯಾಗ್ ಕೂಡ ಇಂಪಾರ್ಟೆಂಟ್ ಗೈಸ್, ನಾನು ಇಲ್ಲ ಅಂತ ಹೇಳೋದಿಲ್ಲ. ಹ್ಯಾಶ್ಟ್ಯಾಗ್ ಕೂಡ ವೆರಿ 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 ಇಂಪಾರ್ಟೆಂಟ್. ಬಟ್ ಯಾವ್ಯಾವ ಹ್ಯಾಶ್ಟ್ಯಾಗ್ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡಿರಬೇಕು. ಏನೋ ಒಂದು ಹ್ಯಾಶ್ಟ್ಯಾಗ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಕೆಲವೊಂದು ಹ್ಯಾಶ್ಟ್ಯಾಗ್ಸ್ನ ಮಾತ್ರ ಯೂಸ್ ಮಾಡಿ. ಅದು ನಿಮ್ಮ ವೀಡಿಯೋಗೆ ರಿಲೇಟೆಡ್ ಆಗಿರಬೇಕು, ನಿಮ್ಮ ಕಂಟೆಂಟ್ಗೆ ರಿಲೇಟೆಡ್ ಆಗಿರಬೇಕು, ಆ್ಯಂಡ್ ನಿಮ್ಮ ಭಾಷೆಗೆ ರಿಲೇಟೆಡ್ ಆಗಿರಬೇಕು. ಓಕೆನಾ. ಈ ರೀತಿ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಿ. ನಾನು ಯೂಸ್ ಮಾಡ್ತಾಯಿದ್ದಿದ್ದು ಹ್ಯಾಶ್ಟ್ಯಾಗ್ಸ್ ಬಂದು ಶಾರ್ಟ್ಸ್. ನಾನು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಶಾರ್ಟ್ಸ್ ಅನ್ನೋ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ನಾನು ಯಾವುದರಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ಅನ್ನೋ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಯಾವ ಭಾಷೆಯಲ್ಲಿ ನಾನು ಯೂಟ್ಯೂಬ್ನ ಮಾಡ್ತಾಯಿದ್ದೀನಿ, ಕನ್ನಡ ಭಾಷೆ. ಸೊ ಹ್ಯಾಶ್ಟ್ಯಾಗ್ ಕನ್ನಡ ಅನ್ನೋದನ್ನ ಬಳಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಫೋರ್ತ್ ಒನ್, ನಾನು ಶಾರ್ಟ್ ವೀಡಿಯೋನ ಸಾಂಗ್ ಮುಖಾಂತರ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಹ್ಯಾಶ್ಟ್ಯಾಗ್ ಸಾಂಗ್ ಅನ್ನೋ ಹ್ಯಾಶ್ಟ್ಯಾಗ್ನ ಕೂಡ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಫಿಫ್ತ್ ಒನ್ನು, ನನ್ನ ಶಾರ್ಟಲ್ಲಿ ಮ್ಯಾರೇಜ್ ವೀಡಿಯೋಸ್ಗಳಿದೆ. ಸೊ ನಾನು ಹ್ಯಾಶ್ಟ್ಯಾಗ್ ಮ್ಯಾರೇಜ್ ಅನ್ನೋ ಹ್ಯಾಶ್ಟ್ಯಾಗ್ನು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನನ್ನ ಸಾಂಗಲ್ಲಿರೋ ಹೀರೋ ಯಾರು, ಲೈಕ್ ನಾನು ಒಂದು ರಾಜ್ಕುಮಾರ್ ಸಾಂಗ್ಸ್ನ ಯೂಸ್ ಮಾಡಿದ್ರೆ ಹ್ಯಾಶ್ಟ್ಯಾಗ್ ರಾಜ್ಕುಮಾರ್, ಅಥವಾ ಹ್ಯಾಶ್ಟ್ಯಾಗ್ ಶಿವರಾಜ್ ಕುಮಾರ್, ಹ್ಯಾಶ್ಟ್ಯಾಗ್ ದರ್ಶನ್. ನಾನು ಯಾವ ಸಾಂಗ್ಸ್ನ ಯೂಸ್ ಮಾಡ್ತೀನೋ ಆ ಸಾಂಗ್ಸಲ್ಲಿರೋ ಹೀರೋನ ಯೂಸ್ ಮಾಡ್ಕೋತೀನಿ. ಆವಾಗ ಆ ಹೀರೋನ ಇಷ್ಟಪಡೋ ಪ್ರತಿಯೊಬ್ಬರಿಗೂ ನನ್ನ ವೀಡಿಯೋ ರೀಚ್ ಆಗುತ್ತೆ. ಆ ವಿಡಿಯೋ ಏನಾದರೂ ಚೆನ್ನಾಗಿತ್ತು ಅಂದರೆ ಖಂಡಿತ ಆ ವಿಡಿಯೋಗಳಿಗೆ ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಸೊ ಈ ರೀತಿ ಹ್ಯಾಶ್ಟ್ಯಾಗ್ನ ನೀವು ಯೂಸ್ ಮಾಡಬೇಕು. ಹ್ಯಾಶ್ಟ್ಯಾಗ್ ಯೂಸ್ ಮಾಡಬೇಕು ಅಂತೇಳಿ ಒಂದು 10-15 ಹ್ಯಾಶ್ಟ್ಯಾಗ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ರಿಲೇಟೆಡ್, ನಿಮ್ಮ ಕಂಟೆಂಟ್ ರಿಲೇಟೆಡ್, ನಿಮ್ಮ ಭಾಷೆ ರಿಲೇಟೆಡ್, ಆ್ಯಂಡ್ ನೀವು ಯೂಸ್ ಮಾಡೋ ಸಾಂಗ್ ರಿಲೇಟೆಡ್ ಇಷ್ಟು ಹ್ಯಾಶ್ಟ್ಯಾಗ್ನ ಮಾತ್ರ ಯೂಸ್ ಮಾಡಿ. ಖಂಡಿತ ಆವಾಗ ವೀಡಿಯೋ ವೈರಲ್ ಆಗೇ ಆಗುತ್ತೆ. ಹ್ಯಾಶ್ಟ್ಯಾಗ್ ನಿಮ್ಮ ವೀಡಿಯೋ ತಕ್ಕಂತೆ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿದ್ರೆ ಮಾತ್ರ ಅಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಓಕೆನಾ. ಇದು ನೆಕ್ಸ್ಟ್ ಟ್ಯಾಗ್ಸ್. ನಾನು ಹೇಳ್ತೀನಿ, ಟ್ಯಾಗ್ಸ್ ಹಾಕ್ಸೋ ಅವಶ್ಯಕತೆ ಇಲ್ಲ ಗೈಸ್. ಟ್ಯಾಗ್ಸ್ನ ನಾನು ಯಾವ ವೀಡಿಯೋಗಳಲ್ಲೂ ಹಾಕಿಲ್ಲ, ನಾನು ತುಂಬ ರೇರಾಗಿ ಹಾಕಿದ್ದೀನಿ ಟ್ಯಾಗ್ಸ್ಗಳನ್ನ. ಹಂಗೂ ನೀವು ಹಾಕಬೇಕು ಅಂತಂದರೆ ನಿಮ್ಮ ವೀಡಿಯೋ ರಿಲೇಟೆಡ್ ಹ್ಯಾಶ್ಟ್ಯಾಗ್ಸ್ನೇ ಟ್ಯಾಗ್ಸ್ ಆಗಿ ಕನ್ವರ್ಟ್ ಮಾಡಿ ಹಾಕ್ಬೋದು. ನಾನು ಟ್ಯಾಗ್ಸನ್ನು ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಟ್ಯಾಗ್ಸಿಂದ ಏನು ಅಷ್ಟು ಇಂಪಾರ್ಟೆಂಟ್ ಅಂತ ಅನಿಸೋದಿಲ್ಲ ನನಗೆ. ಕೆಲವೊಂದು ಕೀವರ್ಡ್ಸ್ಗಳನ್ನ ಸರ್ಚ್ ಮಾಡಿದ್ರೆ ಅಲ್ಲಿ ನಿಮ್ಮ ವೀಡಿಯೋ ಸಜೆಸ್ಟ್ ಆಗ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ಬಟ್ ನಾನು ಟ್ಯಾಗ್ಸ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಸೊ ನಾನು ಟ್ಯಾಗ್ಸ್ನ ಅಷ್ಟು ಪ್ರಿಫರ್ ಮಾಡೋದಿಲ್ಲ, ಅದರಿಂದ ಏನು ಯೂಸ್ ಇದೆ ಅಂತ ನಂಗೆ ಅನಿಸಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಟ್ಯಾಗ್ಸ್ ಹಾಕಬೇಕು ಅಂತ ಅನಿಸಿದ್ರೆ ನಿಮ್ಮ ವೀಡಿಯೋ ರಿಲೇಟೆಡ್ ಟ್ಯಾಗ್ಸ್ಗಳನ್ನ ಹಾಕೊಳ್ತಾ ಬನ್ನಿ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಕೂಡ ನಿಮ್ಮ ಟೈಟಲ್ನ ಕಾಪಿ ಪೇಸ್ಟ್ ಮಾಡಿ ಸಾಕು. ನಿಮ್ಮ ಅದರ್ ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳಿದೆ, ಅಲ್ಲಿ ಆ್ಯಡ್ ಮಾಡಿ ಅಷ್ಟೇ. ಇನ್ನೇನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಸಿಂಪಲ್ ಆ್ಯಂಡ್ ಈಸಿ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿ. ತುಂಬ ಕಷ್ಟ ಟ್ರಿಕ್ಸ್ಗಳು, ತುಂಬ ಎಲಿಗೆಂಟ್ ಆಗಿರೋಂಥ ಟ್ರಿಕ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸಿಂಪಲ್ ಆಗಿರೋ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಸಿಂಪಲಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಬನ್ನಿ. ಖಂಡಿತ ಅಲ್ಲಿ ವ್ಯೂಸ್ ಅನ್ನೋದು ಡೇ ಟು ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ಒನ್ ಡೇ ನಿಮ್ಮ ವೀಡಿಯೋ ರೀಚ್ ಆಯಿತು ಅಂದರೆ ಒಬ್ಬರಿಗೆ ಅದೇ ಫಾಲೋ ಅಪ್ ಆಗ್ತಾ ಹೋಗುತ್ತೆ. ಅಂದರೆ ಇವತ್ತು 100K ರೀಚ್ ಆಯಿತು ಅಂದರೆ ನಾಳೆ 150K 200K ಈ ರೀತಿ ರೀಚ್ ಆಗ್ತಾ ಹೋಗುತ್ತೆ, ಹೊತ್ತು ಕಡಿಮೆ ಆಗ್ತಾ ಬರೋದಿಲ್ಲ. ಸೊ ಅಲ್ಲಿವರೆಗೂ ನೀವು ಪೇಷನ್ಸಿಂದ ವೆಯ್ಟ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಪಬ್ಲಿಕಲ್ಲಿ ಇಡಬೇಕಾ ಆ್ಯಂಡ್ ಪ್ರೈವೇಟಲ್ಲಿ ಇಡಬೇಕಾ ಆ್ಯಂಡ್ ಅನ್ಲಿಸ್ಟೆಡಲ್ಲಿ ಇರಬೇಕಾ ಅಂತ ಹೇಳಿ ತುಂಬ ಜನ ಕ್ವಶನ್ಸ್ ಮಾಡ್ತಾಯಿದ್ದೀರಾ. ನಾನು ಇವಾಗ ಒಂದು ಆನ್ಸರ್ ಮಾಡ್ತೀನಿ. ನಾನು ಒಂದು ವೀಡಿಯೋನ ಪೋಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆನಾ. ಗೈಸ್, ನೀವು ಯಾವುದ್ರಲ್ಲಿ ಬೇಕಾದರೂ ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಯೂಟ್ಯೂಬ್ ಅಥವಾ ಯೂಟ್ಯೂಬ್ ಸ್ಟುಡಿಯೋ ಯಾವುದ್ರಲ್ಲಿ ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ನಾನು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀನಿ. ಫಸ್ಟಿಂದನೂ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತಾ ಇರೋದು. ಸೊ ನಾನು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀನಿ. ಈಗ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಒಂದು ಶಾರ್ಟ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಒಂದು ಶಾರ್ಟ್ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಆ್ಯಡ್ ಸೌಂಡ್ ಅಂತ ಇದೆ. ನಿಮಗೆ ಯಾವ ಸೌಂಡ್ ಬೇಕೋ ಅದನ್ನು ಯಾವ ಸಾಂಗ್ಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸಾಂಗ್ಸ್ನ ಇನ್ಶಾರ್ಟ್ ಆ್ಯಪಲ್ಲೇ ಎಡಿಟ್ ಮಾಡಿ ಹಾಕಿಬಿಟ್ಟಿರ್ತೀನಿ. ಇಲ್ಲೇನು ಸಾಂಗ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ನಾನು ಹೋಗೋದಿಲ್ಲ. ನಾನು ಆಲ್ರೆಡಿ ಸಾಂಗ್ಸು ಆ್ಯಂಡ್ ವೀಡಿಯೋ ಕ್ವಾಲಿಟಿ ಆ್ಯಂಡ್ ಎಫೆಕ್ಟು ಎಲ್ಲನೂ ಇನ್ಶಾರ್ಟಲ್ಲೇ ನಾನು ಅಪ್ಲೈ ಮಾಡಿಬಿಟ್ಟಿರ್ತೀನಿ. ಯೂಟ್ಯೂಬಲ್ಲಿ ಏನು ಸಾಂಗ್ಸ್ನ ಆ್ಯಡ್ ಮಾಡೋಕ್ಕೆ ಹೋಗೋದಿಲ್ಲ. ಓಕೆನಾ. ನಿಮಗೆ ಬೇಕಾದರೆ ಅಲ್ಲಿ ಆ್ಯಡ್ ಸಾಂಗ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಸಾಂಗ್ಸ್ ಬೇಕೋ ಆ ಸಾಂಗ್ಸ್ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಒಂದು ಟೈಟಲ್ ಹಾಕಿ. ಸೊ ನನ್ನ ವೀಡಿಯೋ ರಿಲೇಟೆಡ್ ಟೈಟಲ್ನ ಹಾಕ್ತಾಯಿದ್ದೀನಿ ನಾನು. ಓಕೆನಾ. ನೆಕ್ಸ್ಟ್ ಹ್ಯಾಶ್ಟ್ಯಾಗ್ಸ್ನೂ ಕೂಡ ಇಲ್ಲೇ ಹಾಕ್ಬೋದು. ಟೈಟಲ್ ಹಾಕೋ ಜಾಗದಲ್ಲಿ ನಾನು ಇಲ್ಲಿ ಕೆಲವೊಂದು ಹ್ಯಾಶ್ಟ್ಯಾಗ್ಸ್ನ ಮಾತ್ರ ಹಾಕ್ತೀನಿ. ಶಾರ್ಟ್ಸ್ ಆ್ಯಂಡ್ ಯೂಟ್ಯೂಬ್,
ಆ್ಯಂಡ್ ಮಿನಿ ವ್ಲಾಗ್. ಈ ರೀತಿ ನಿಮ್ಮ ವಿಡಿಯೋ ರಿಲೇಟೆಡ್ ಹ್ಯಾಶ್ಟ್ಯಾಗ್ಸ್ನ ಒಂದು 2 ಮಾತ್ರ ಇಲ್ಲಿ ಯೂಸ್ ಮಾಡಿ. ನೆಕ್ಸ್ಟ್ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ವಿಡಿಯೋ ರಿಲೇಟೆಡ್ ಎಲ್ಲ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡ್ಬೋದು. ಲೈಕ್ ಟೈಲರಿಂಗ್ ಟಿಪ್ಸ್, ಟೈಲರಿಂಗ್ ಕ್ಲಾಸ್, ಕನ್ನಡ. ಇಲ್ಲಿ ನಾನು ಸಾಂಗ್ಸ್ನ ಯೂಸ್ ಮಾಡ್ತಾಯಿಲ್ಲ, ಸೊ ಅದಕ್ಕೋಸ್ಕರ ನಾನು ಯಾವುದು ಸಾಂಗ್ಸ್ ಅನ್ನೋ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ತಿಲ್ಲ, ಹೀರೋ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ಕನ್ನಡ ಆಯಿತಾ. ನೆಕ್ಸ್ಟ್ ಶಾರ್ಟ್, ನೆಕ್ಸ್ಟ್ ಯೂಟ್ಯೂಬರ್. ನಾನು ಯೂಟ್ಯೂಬರ್ ಆಗಿರೋದ್ರಿಂದ ಯೂಟ್ಯೂಬರ್ ಅಂತ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಯೂಟ್ಯೂಬ್ ಆ್ಯಂಡ್ ನಾನು ಕನ್ನಡದಲ್ಲಿ ಮಾಡ್ತಾ ಇರೋದ್ರಿಂದ ಯೂಟ್ಯೂಬ್ ಕನ್ನಡ ಅಂತಲೂ ಕೂಡ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ತೀನಿ. ಸೊ ಇಷ್ಟು ಹ್ಯಾಶ್ಟ್ಯಾಗ್ ಸಾಕು, ಜಾಸ್ತಿ ಏನೋ ಹ್ಯಾಶ್ಟ್ಯಾಗ್ಸ್ ಯೂಸ್ ಆಗೋದಿಲ್ಲ. ನೆಕ್ಸ್ಟು ಡಿಸ್ಕ್ರಿಪ್ಷನ್. ನೆಕ್ಸ್ಟು ವಿಸಿಬಿಲಿಟಿ ಅನ್ಲಿಸ್ಟೆಡ್ ಇರಬೇಕಾ, ಪಬ್ಲಿಕ್ ಇರಬೇಕಾ, ಪ್ರೈವೇಟ್ ಇರಬೇಕಾ ಅಂತ ಹೇಳಿ ಕ್ವಶನ್ಸ್ ಇದೆ ಗೈಸ್. ನೀವು ಡೈರೆಕ್ಟಾಗಿ ಕರೆಕ್ಟ್ ಟೈಮಲ್ಲಿ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ನೀವು ಡೈರೆಕ್ಟಾಗಿ ಪಬ್ಲಿಕ್ಗೆ ಕೊಡಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಪಬ್ಲಿಕ್ಗೆ ಕೊಡಿ. ಇವಾಗ ಕರೆಕ್ಟ್ ಟೈಮ್ಗೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಪಬ್ಲಿಕ್ ಅಂತಲೇ ಸೆಲೆಕ್ಟ್ ಮಾಡ್ಕೋತೀನಿ. ನೀವು ಇವತ್ತು ಎಲ್ಲ ಅರೇಂಜ್ ಮಾಡಿ ನಾಳೆ ಅಪ್ಲೋಡ್ ಮಾಡಬೇಕು ಅಂದರೆ ಮಾತ್ರ ಅನ್ಲಿಸ್ಟೆಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಅನ್ಲಿಸ್ಟೆಡ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಪಬ್ಲಿಷ್ ಆ್ಯಸ್ ಪಬ್ಲಿಕ್ ಅಂತ ಇದೆ. ನೀವು ಯಾವ ಟೈಮಲ್ಲಿ ಯಾವ ಡೇಟಲ್ಲಿ ಈ ವಿಡಿಯೋ ಪಬ್ಲಿಕ್ ಆಗಬೇಕು ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು, ಆ ಟೈಮ್ಗೆ ಪರ್ಫೆಕ್ಟಾಗಿ ವಿಡಿಯೋ ಪೋಸ್ಟ್ ಆಗುತ್ತೆ. ನಿಮ್ಗೆ ಏನಾದರೂ ಕರೆಕ್ಟ್ ಟೈಮಲ್ಲಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ಅನ್ನೋದಾದರೆ ಈ ಮೆಥಡ್ನು ಕೂಡ ಫಾಲೋ ಮಾಡ್ಕೋಬೋದು. ಆವಾಗ ನೀವು ಯೂಟ್ಯೂಬಲ್ಲಿ ಟೈಮಿಂಗ್ಸ್ನ ಫಾಲೋ ಮಾಡೋ ರೀತಿಯೇ ಆಗುತ್ತೆ. ಆವಾಗಲೂ ಕೂಡ ನಿಮಗೆ ವ್ಯೂಸು ಆ್ಯಂಡ್ ನಿಮ್ಮ ವಿಡಿಯೋ ಎಂಗೇಜಿಂಗ್ ಕೂಡ ಜಾಸ್ತಿ ಆಗುತ್ತೆ. ಸೊ ನಾನು ಇವಾಗಲೇ ಅಪ್ಲೋಡ್ ಮಾಡ್ತಾ ಇದ್ದಿದ್ದ ನಾನು ಇದನ್ನೇನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ನಾನು ಡೈರೆಕ್ಟಾಗಿ ಪಬ್ಲಿಕ್ ಕೊಡ್ತಾ ಇದ್ದೀನಿ, ಓಕೆನಾ. ನೆಕ್ಸ್ಟ್ ಇನ್ನೇನು ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಗೈಸ್. ಟ್ಯಾಗ್ಸ್ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆ್ಯಂಡ್ ಪ್ಲೇ ಲಿಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ರಿಲೇಟೆಡ್ ವಿಡಿಯೋ ಮಾಡೋ ಅವಶ್ಯಕತೆ ಇರೋದಿಲ್ಲ, ಲೊಕೇಶನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಸಿಂಪಲಾಗಿ ನಾನು ಹೇಳೋ ಇಷ್ಟು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ಖಂಡಿತ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ. ನೆಕ್ಸ್ಟ್ ಅಪ್ಲೋಡ್ ಶಾರ್ಟ್ ಅಂತ ಇದೆಯಲ್ಲ, ಅದನ್ನು ಅಪ್ಲೋಡ್ ಮಾಡಿ ಅಷ್ಟೇ, ಸಿಂಪಲಾಗಿ. ಈಗ ಅಪ್ಲೋಡ್ ಮಾಡಿ ಆದಮೇಲೆ ನೀವೇನು ಮಾಡಬೇಕಂತ ಅಂದರೆ ಯೂಟ್ಯೂಬ್ ಸ್ಟುಡಿಯೋಗೆ ಬರಬೇಕು, ಓಕೆನಾ. ಇಲ್ಲಿ 3 ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇಲ್ಲಿ ಮಾನಿಟೈಸೇಷನ್ ಅಂತ ಇರುತ್ತೆ. ವಿಡಿಯೋ ಅಪ್ಲೋಡ್ ಆದಮೇಲೆ ಆ್ಯಡ್ಸ್ ರನ್ನಿಂಗ್ ಅಂತ ಹೇಳಿ ಇಲ್ಲಿ ಒಂದು ಆಪ್ಷನ್ಸ್ ತೋರಿಸುತ್ತೆ, ಅದು ಆಫಲ್ಲಿ ಇರುತ್ತೆ. ಪ್ರತಿಯೊಂದು ವೀಡಿಯೋದಲ್ಲೂ ಅದು ಆಫಲ್ಲಿ ಇರುತ್ತೆ, ನೀವು ಆನ್ ಮಾಡ್ಕೋಬೇಕು, ಓಕೆನಾ. ಈಗ ಆನ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ವೀಡಿಯೋಸ್ಗಳಲ್ಲಿ ಆ್ಯಡ್ಸ್ ಅನ್ನೋದು ರನ್ ಆಗುತ್ತೆ. ಸೊ ಇದಿಷ್ಟನ್ನು ನೀವು ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಶಾರ್ಟ್ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ನೀವು ಮೇನಾಗಿ ಮಾಡಬೇಕಾಗಿರೋದು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ಗಳನ್ನ ಮಾಡಬೇಕು. ಸೆಕೆಂಡ್ ಒನ್ ಪರ್ಫೆಕ್ಟ್ ಟೈಮಿಂಗ್ಸಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕು. ಥರ್ಡ್ ಒನ್ ನಿಮ್ಮ ವೀಡಿಯೋ ನಿಮ್ಮ ಭಾಷೆಗೆ ರಿಲೇಟೆಡ್ ಆಗಿರಬೇಕು ಆ್ಯಂಡ್ ಸಾಂಗ್ಸ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಫಿಫ್ತ್ ಒಂದು ಹ್ಯಾಶ್ಟ್ಯಾಗ್ನ ಪರ್ಫೆಕ್ಟ್ ಆಗಿರೋ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ಕೋಬೇಕು. ಇದಿಷ್ಟು ಫಾಲೋ ಮಾಡಿದ್ರೆ ಸಾಕು, ಖಂಡಿತ ನಿಮ್ಮ ಶಾರ್ಟ್ ವೀಡಿಯೋಗಳು ವೈರಲ್ ಆಗ್ತಾ ಹೋಗುತ್ತೆ. ಒಂದು ದಿನ ಲೇಟ್ ಆಗ್ಬೋದು, 2 ದಿನ ಲೇಟ್ ಆಗ್ಬೋದು, 1 ಮಂತಲ್ಲಿ ಟ್ರೈ ಮಾಡಿ, ಖಂಡಿತ 1 ಮಂತ್ ಒಳಗಡೆ ನಿಮ್ಮ ಶಾರ್ಟ್ ವೀಡಿಯೋಗಳು ವೈರಲ್ ಆಗುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.